ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆಪಾದಮೌಳಿ ಪರ್ಯಂತಂ ಗುರುನಾಮ ಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೆ ನಮಸ್ಕಾರ. ಸುಮಧ್ವ ವಿಜಯ 16ನೇ ಸರ್ಗ ಇದು ಒಂದು ಪಾಠಕ್ರಮದಲ್ಲಿ ಉಪನ್ಯಾಸವಾಗಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕೆಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇದಕ್ಕೆ ಮುಂದಿನ ವಿಡಿಯೋನಲ್ಲಿ 16ನೇ ಸರ್ಗದಲ್ಲಿ 1ನೇ ಶ್ಲೋಕದಿಂದ 11ನೇ ಶ್ಲೋಕ ಮಟ್ಲು 11ನೇ ಶ್ಲೋಕ ಹಿಂಗದೆ. ಆರ್ದ್ರಾಂಗಾಃ ಸಪತಿ ವಿಮಜ್ಜನಾತ್ ಸರಸ್ಯಾಂ ಕನ್ವಸ್ಯ ದ್ವಿಜಋಷಭಸ್ಯ ವಲ್ಲಭಾಯಾಂ ತತ್ರಾಯನ್ ಕರಕಿರಣೋಪರಾಗಹೇತೋರ್ ಗ್ರಾಮೀಣಾ ಅಪಿ ಸಕಲಾಃ ಸಬಾಲವೃದ್ಧಾಃ. ಹಂಗಂಬ ಶ್ಲೋಕಕ್ಕೆ ಪ್ರತಿಪದ ಅರ್ಥ ನೋಡಿದೆವು. ಈಗ 12ನೇ ಶ್ಲೋಕ. ಇದರಲ್ಲಿ ಬಂದು ಆ ಸಮುದ್ರ ಸ್ನಾನ ಮಾಡಿದ ಸಮಯದಲ್ಲಿ ಎಲ್ಲರೂ ಕೂಡಿದ್ದಾರ ಎಂಬುದು ಮುಟ್ಲು ನೋಡಿದೆವು. ಆ ಆಚಾರ್ಯರನ್ನು ಕಂಡು ಆ ಸಜ್ಜನರಿಗೆ ಆನಂದ, ದುರ್ಜನರಿಗೆ ದುಃಖ ಉಂಟಾಯಿತು ಹಂಗಂಬುದನ್ನ ಇಲ್ಲಿ ತಿಳಿಸ್ತಾರೆ. ಸರ್ವಜ್ಞಂ ಸಪರಿಜನಂ ಸಮೀಕ್ಷಮಾಣಾಃ ಪುಲ್ಲಾಕ್ಷಾ ಸ್ಮಿತವದನಾಃ ಸುಭಾನನಂದುಃ ದೌರ್ಮುಖ್ಯಂ ದದತ ಬುಧಾಪರೇ ನಿನಿಂದುರ್ ಆಶ್ಚರ್ಯಂ ದ್ವಯಮಪಿ ತತ್ ಸ್ವಭಾವತಂತ್ರಂ. ಸಪರಿಜನಂ ಸರ್ವಜ್ಞಂ. ಸಪರಿಜನಂ ಅಂದ್ರೆ ಪರಿವಾರ ಸಹಿತರಾದ ಶ್ರೀ ಪೂರ್ಣಪ್ರಜ್ಞ ಆಚಾರ್ಯರನ್ನು, ಸರ್ವಜ್ಞರಾದ ಪೂರ್ಣಪ್ರಜ್ಞರಾದ ರಸಪ್ರಮತಿಯಾದ ಆ ಮಧ್ವಾಚಾರ್ಯರನ್ನು ಸಮೀಕ್ಷಮಾಣಾಃ ಈ ಕ್ಷಣ ನೋಡೋದು, ಸಮೀಕ್ಷಮಾಣಾಃ ಚೆನ್ನಾಗಿ ನೋಡುತ್ತಿರುವ ಸ್ಮಿತವದನಾಃ. ಸ್ಮಿತ ಅಂದ್ರೆ ಮುಗುಳ್ನಗೆಯಿಂದ ಕೂಡಿದ ವದನ ಮುಖ, ಮುಗುಳ್ನಗೆಯ ಮುಖವುಳ್ಳ ಪುಲ್ಲಾಕ್ಷಾಃ. ಪುಲ್ಲಾಕ್ಷ ಅಂದ್ರೆ ಅಕ್ಷ ಅಂದ್ರೆ ಕಣ್ಣು, ಪುಲ್ಲಾಕ್ಷಾಃ ಬ್ಲಾಸಮ್ಡ್ ಅರಳಿದ ಕಣ್ಣುಗಳುಳ್ಳ, ಬ್ಲಾಸಮ್ಡ್ ಫ್ಲವರ್ ಅರಳಿದ ಹೂವು, ಕಮಲದ ಹೂವು ಅಂತ ಹೇಳ್ತಾರಲ್ಲವ, ನಮ್ಮ ಅರಳಿದ ಕಣ್ಣುಗಳುಳ್ಳ ಸುಭಾಹ ನನಂದುಹು ಸಜ್ಜನರು ಆನಂದಿತರಾದರು. ಉತ ಅಪರೇ ಮತ್ತು ಇತರ ದುಷ್ಟ ಜನರು. ದೌರ್ಮುಖ್ಯಂ ದದತಃ ಸಿಂಡರಿಸಿದ ಮುಖದವರಾಗಿ ನಿನಿಂದುಹು ತೆಗಳಿದರು. ಸ್ವಭಾವತಂತ್ರಂ ಸ್ವಭಾವ ಅಧೀನವಾದ ತದ್ವಯಮಪಿ ಅದೆರಡೂ ಆಶ್ಚರ್ಯಂನ ಆಶ್ಚರ್ಯಕರವ ಅಲ್ಲ ಹಂಗಂತ ಹೇಳ್ತಾರೆ. 13ನೇ ಶ್ಲೋಕ ಹೆಂಗದ, ಆಚಾರ್ಯರನ್ನು ನಿಂದಿಸಬೇಡಿರಿ ಎಂದು ಘೋರ ರೂಪದ ಸಮುದ್ರ ರಾಜನು ಕೂಡ ಗದರಿಸ್ತಾನಂತ, ಥ್ರೆಟನ್ ಮಾಡ್ತಾನ, ಅಂಜಿಕೆ ಬರಾಂಗ ಮಾಡ್ತಾನ. ಮಾಮೈನಂ ಭುವನ ಗುರುಂ ವಿನಿಂದತೇತ್ಥಂ ನಿರ್ಭತ್ಸ್ಯಾಪ್ಯಪತಯೋತ್ತರಂಗಹಸ್ತಃ ಸಂಕ್ಷೋಭೇ ಘನ ಘೋಷ ಘೋರವೇಷಃ ಸಂರಂಭೇ ಕಲದಮನಾಯ ಸಿಂಧುರಾಜಃ ಉತ್ತರಂಗಹಸ್ತಃ. ಉತ್ತರ ಎತ್ತರವಾದ
ಅಳೆಗಳುಳ್ಳ ಸಮುದ್ರಗ ಹಸ್ತ ಅಂದ್ರೆ ಏನು? ಅಳೆಗಳುಳ್ಳ ಎತ್ತರವಾದ ಅಲೆಗಳೆಂಬ ಅಲೆಗಳೇ ಕೈ, ಹಸ್ತ. ಎತ್ತರವಾದ ಅಲೆಗಳೆಂಬ ಕೈಗಳು ಉಳ್ಳ ಸಂಕ್ಷೋಭಿ ಶೋಭಾಯಮಾನವಾದ ಸಂಕ್ಷೋಭಿ ತುಂಬಾ ಚೆನ್ನಾಗಿ ಶೋಭಾಯಮಾನವಾದ ವಿಶೇಷವಾದ ಚಲನೆ ಎಂಬ ಶೋಭೆಯುಳ್ಳ ಗಣಗಣ ಘೋಷ ಬಹಳ ಎತ್ತರವಾದ ಧ್ವನಿಯಿಂದ, ಘೋಷ ಅಂದ್ರೆ ಶಬ್ದ, ಘನಗಣ ಗಣಗಣ ಘೋಷ ಬಹಳ ಎತ್ತರವಾದ ಧ್ವನಿಯಿಂದ ಘೋರವೇಷ ಭಯಂಕರವಾದ ಆಕೃತಿ ಉಳ್ಳ ಆ ಅಲೆಯನ್ನು ನೋಡಿದ್ರವೇ ಒಂದು ಭಯ ಉಂಟು ಮಾಡೋದಂತೆ. ಭಯಂಕರವಾದ ಆಕೃತಿಯುಳ್ಳ ಸಂರಂಭಿ, ಸಂರಂಭಿ ಅಂದ್ರೆ ಕೋಪವುಳ್ಳ ಸಿಂಧುರಾಜ ನದಿಗಳಿಗೆಲ್ಲ ಎಳಿತಾನ ಆಶ್ರಯವಾದ ನದಿಗಳಿಗೆ ಒಡೆಯನಾದ ಸಮುದ್ರನೆಂಬ ರಾಜನು ಭುವನಗುರುಂ ಏನಂ ಪ್ರಪಂಚಕ್ಕೆ ಗುರುಗಳಾದ, ಭುವನ ಹಂಗಂದ್ರೆ ಪ್ರಪಂಚ, ಭುವನ ಗುರುಂ ಈ ಪ್ರಪಂಚಕ್ಕೆ ಗುರುಗಳಾದ ಏನಂ ಈ ಮಧ್ವಾಚಾರ್ಯರನ್ನು ಮಾಮಾ ವಿನಿಂದತೆ ನಿಂದಿಸಬೇಡಿ, ಮಾಮಾ ಮಾಡಬೇಡ್ರಿ ವಿನಿಂದತೆ ತುಂಬ ಕೊಡೂರವಾಗಿ ಭಯಂಕರವಾಗಿ ನಿಂದನೆ ಮಾಡಬೇಡ್ರಿ, ನಿಂದಿಸಬೇಡಿ. ವಿನಿಂದತ ಇತ್ತಂ ನಿರ್ಭರ್ಸ್ಯ ಈ ರೀತಿ ಗದರಿಸಿ ಸಮುದ್ರ ರಾಜ ಖಳದಮನಾಯ, ಖಳ ಅಂದ್ರೆ ದುರ್ಜನರ ದಂಡನೆಗಾಗಿ ಅಭ್ಯಪತತ್ತಿವ ಮೇಲೆ ಎದ್ದು ಬಂದನೋ ಹಂಗಂತ ಅದು ಕಾಣಿಸಿತ್ತು ಅಂತ ಎಂಬಂತಿತ್ತು. ಮೇಲೆದ್ದು ಬಂದನೋ ಎಂಬಂತಿತ್ತು. 14ನೇ ಶ್ಲೋಕ. ಸಮುದ್ರದ ಶಾಂತ ಸಜ್ಜನ ರೂಪವು ಹೀಗಿದ್ದಿತ್ತು ಅಂತ ಹೇಳ್ತಾರೆ. ಸಂಮೋದ ತರಳತರೋ ಧೃತಾಭಿಗಾಮಿ ಗಂಭೀರ ಸ್ವರಣುತಿಮಾನ್ ಸುಪೇನಾಸಃ ನಿತ್ಯಂಗೈರಧಿಕತರೈರಿಹಾದಿವೇಳಂ ಮಧ್ವಾಯ ಪ್ರಣತಿಮಿವ ವ್ಯಧಾತ್ ಸಮುದ್ರಃ. ಮಧ್ವಾಯ ಪ್ರಣತಿಂ ಇವ ವ್ಯಧಾತ್ ಸಮುದ್ರಃ. ಈಗ ಸಂಮೋದಾತ್ ಆಚಾರ್ಯರು ಇಲ್ಲಿ ಸಂಮೋದಾತ ಆಚಾರ್ಯರು ಬರುವ ಸಮಯದಲ್ಲಿ ಸಂತೋಷದಿಂದ, ಮೋದ ಅಂದ್ರೆ ಸಂತೋಷ, ಸಂಮೋದ ಒಳ್ಳೆ ಸಂತೋಷ ತುಂಬಿದವರಾಗಿ ಅತಿ ಸಂತೋಷದಿಂದ ಸರಳತರ ಅತ್ಯಂತ ಸಂಚಲವಾದ ಧೃತಾಭಿಗಾಮಿ ಬೇಗನೆ ಎದುರಾಗಿ ಬರ್ತಾ ಇರುವ ಗಂಭೀರ ಅನುತಿಮಾನ್ ಗಂಭೀರವಾದ ಆ ಧ್ವನಿಯಿಂದ, ಗಂಭೀರವಾದ ಧ್ವನಿ ಎಂಬ ಸ್ತೋತ್ರವುಳ್ಳ, ಗಂಭೀರವಾದ ಧ್ವನಿಯಿಂದ ಮಾಡುವ ಸ್ತೋತ್ರವುಳ್ಳ ಸುಪೇಣಹಾಸಃ ಒಳ್ಳೆಯ ನೊರೆ, ಫೋಮ್, ಇಂಗ್ಲಿಷ್ಲಿ ಫೋಮ್, ತಮಿಳಲ್ಲಿ ನೊರೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನೊರೆ ಎಂಬ ನೊರೆಯಂತೂ ಇರುವ ನಗುವುಳ್ಳ. ಅವ್ರು ನಗಿಯೋದು ಆ ಸಮುದ್ರದಲ್ಲಿ ಕಾಣಿಸೋ ನೊರೆಯಂತ ಬಿಳುಪಾಗಿತ್ತಂತ ನಗುವುಳ್ಳ ಸಮುದ್ರನು ಅಂಜಲಿಬದ್ಧನಾದ ಸಜ್ಜನನು. ಆ ಸಮುದ್ರ ರಾಜನ ಅಂಜಲಿ ಕೈ ಮುಗಿದು ನಮಸ್ಕಾರ ಮಾಡಂಗ ಅಧಿಕ ತರೈಹಿ ತೈಹಿ ಬಹಳ ಎತ್ತರವಾದ, ಬಹಳವಾಗಿ ವ್ಯಾಪಿಸಿರುವ ಈಚಿ ಅಂಗೈಹಿ ಅಲೆಗಳೆಂಬ ಅಂಗಗಳಿಂದ, ಅಲೆಗಳಂತೆ ಇರುವ ಅಂಗಗಳಿಂದ ಅಧಿವೇಳಂ ದಡದಲ್ಲಿ, ಆ ಬ್ಯಾಂಕ್ಸ್ ಆಫ್ ದ ಸಮುದ್ರದಲ್ಲವ ದಡದಲ್ಲಿ ಸಮೀಪದಲ್ಲಿ ಮಧ್ವಾಯ ಶ್ರೀ ಪೂರ್ಣ ಪ್ರಜ್ಞರಿಗೆ ಪ್ರಣತಿಂ ನಮಸ್ಕಾರವನ್ನು ವ್ಯದಾತೀವ ಮಾಡಿದನೋ ಹಂಗಂತ ಇತ್ತಂತ. ಅಲೆಗಳು ಎತ್ತರವಾಗಿ ಎದ್ದು ಹಿಂಗ ಬೊಗ್ಗಿ ನಮಸ್ಕಾರ ಮಾಡಂಗ ಇತ್ತು ಅಂತ. ಸಮುದ್ರ ರಾಜನೇ ಹಂಗಂದ್ರೆ ಅಭಿಮಾನಿ, ಸಮುದ್ರ ರಾಜನೇ ನಮಸ್ಕಾರ ಮಾಡಂಗತ್ತು.
ಆಚಾರ್ಯರಿಗೂ ಸಮುದ್ರ ರಾಜನಿಗೂ ಗುರು ಶಿಷ್ಯ ಭಾವವಿದ್ದಂತೆಯೇ ಕೆಲ ವಂಶದಲ್ಲಿ ಹಾಗೆಯೇ ಆ ವಿಶೇಷವೂ ಇದೆ, ಅವಿಶೇಷವೂ ಇದ್ದ ವಿಶೇಷವೂ ಇದೆ ಅಂತ ಹೇಳಿ ತಿಳಿಸ್ತಾರೆ. ಕೋಲೀಲಾ ಸ್ವತಿಸಯನಾವಗಾಧ ಭಾವಾನ್ ನೋಲ್ಲಂಘ್ಯೌ ವಿವಿಧ ಗುಣ ಪ್ರಕಾಶ ರತ್ನೌ ಮದ್ವಾಬ್ಧಿ ಪರಮಮದೇಃ ಪ್ರಿಯಂ ಜನಾನಾಂ ಲಾವಣ್ಯಂ ನತು ಜಲಧೇರಯಂ ನಿಶೇಷ. ಲಾವಣ್ಯಂ ನತು ಜಲಧೇರಯಂ ವಿಶೇಷ. ತುಂಬಾ ಪ್ರಮಾದವಾದ ಶ್ಲೋಕ ಅದು. ಮಧ್ವಾಬ್ಧಿ ಶ್ರೀ ಮಧ್ವಾಚಾರ್ಯರು ಮತ್ತು ಸಮುದ್ರ ಇವರಿಬ್ಬರು ಕೂಡ ಗೋಲೀಲಾಸು ಮಾತುಗಳ ಮತ್ತು ನೀರಿನ ವಿಲಾಸಗಳಲ್ಲಿ ಅತಿಶಯವುಳ್ಳವರು. ಅಗಾಧ ಭಾವಾತ್ ಗಾಂಭೀರ್ಯದಿಂದ ಮತ್ತು ಆಳವಾಗಿ ಇರುವಿಕೆಯಿಂದ. ಸಮುದ್ರದ ಆಳ ನಮಗೆ ಗೊತ್ತಿಲ್ಲ, ತಿಳಿದು. ನೋಲ್ಲಂಘ್ಯವು ಮೀರಲಕ್ಕಾಗದು, ದಾಟಲಕ್ಕಾಗದು, ಮೀರಲಾಗದವರು ಮತ್ತು ದಾಟಲಾಗದವರು, ದಾಟಲಕ್ಕೆ ಮುಡಿದು. ವಿವಿಧ ಗುಣ ನಾನಾ ಬಗೆಯ ಭಕ್ತಿಯಾದಿಗಳು ಉಳ್ಳ, ವಿವಿಧ ಅಂದ್ರೆ ನಾನಾ ವಿಧ, ವಿವಿಧ ಗುಣ ನಾನಾ ಬಗೆಯ ಭಕ್ತಿಯಾದಿಗಳುಳ್ಳ ಪ್ರಕಾಶ ರತ್ನವು ಜ್ಞಾನವೆಂಬ ರತ್ನವುಳ್ಳವರು. ಪ್ರಕಾಶ ಬೆಳಕು, ಜ್ಞಾನದಿಂದ ಬೆಳಕು. ಹೆಂಗೆ ಜ್ಞಾನದಿಂದ ಬೆಳಕು ಸಿಕ್ಕುತ್ತದೆ? ಅಜ್ಞಾನ ಎಂಬ ಕತ್ತಲೆಯನ್ನು ಓಡಿಸೋ ಕಾರಣ ಆ ಜ್ಞಾನವೆಂಬ ಬೆಳಕು, ಆ ರತ್ನವುಳ್ಳವರು. ಈ ಮಧ್ವರು ನಾನಾ ಬಗೆಯ ಗುಣಗಳಿಂದ ಹೊಳೆಯುವ ರತ್ನವುಳ್ಳದದು ಸಮುದ್ರವು. ಆದರೆ ಪರಮಮತೇಹೇ ಶ್ರೀ ಪೂರ್ಣ ಪ್ರಜ್ಞರ ಲಾವಣ್ಯಂ ಕಾಂತಿ ವಿಶೇಷವೆಂಬ ಲಾವಣ್ಯವು ಜನಾನಾಂ ಪ್ರಿಯಂ ಜನರಿಗೆ ಇಷ್ಟವಾದದ್ದು. ಜಲದೇಹೇ ಲಾವಣ್ಯಂ ತು ನ ಸಮುದ್ರದ ಉಪ್ಪಾಗಿ ಇರುವಿಕೆಯಿಂದ, ಸಮುದ್ರ ನೀರು ಉಪ್ಪತಾನೆ ಇರ್ತಾರೆ, ಉಪ್ಪಾಗಿ ಇರುವಿಕೆ ಎಂಬ ಲಾವಣ್ಯವಾದರೋ ಪ್ರಿಯವಲ್ಲ. ಸಮುದ್ರ ನೀರನ್ನು ಯಾರು ಕುಡಿಯಾಕ ಮುಡಿಯೋದು ಪ್ರಿಯವಲ್ಲ. ಅಯಂ ವಿಶೇಷ, ಇದೇ ಮಧ್ವಾಚಾರ್ಯರುಗಳು ಸಮುದ್ರಕ್ಕೂ ವ್ಯತ್ಯಾಸ ಹಾಗಂತ ಹೇಳಿ ತಿಳಿಸಿದ್ದಾರೆ ಈ ಶ್ಲೋಕದಲ್ಲಿ. ಗ್ರಹಣ ಸ್ಪರ್ಶಕ್ಕ ಮೊದಲು ಆಚಾರ್ಯರು ಶಿಷ್ಯರಿಗೆ ತತ್ವೋಪದೇಶವನ್ನು ಮಾಡಿದರು. ಅಂಬೋಧೇ ಸ್ವರಿತ ತರೋರ್ಮಿಷಾಣಿ ಮೃಷ್ಟೇ ಸ್ವಚ್ಛೇ ಸೌ ವಿಗಡ ತಟಾಸಣೆ ನಿಷನ್ನಃ ವ್ಯಾಚಕ್ಯಾವತಿ ಚರಮೈತರೇಯ ಶಾಖಾ ಸೂಕ್ತಾನಿ ಪ್ರಭುರತಿ ಸುಂದರ ಪ್ರಕಾರಂ. ಪ್ರಭು ಅಸೌ ಸಮರ್ಥರಾದ ಈ ಮಧ್ವಾಚಾರ್ಯರು ಅಂಬೋದೇಹೆ, ಅಂಬು ಅಂದ್ರೆ ನೀರು, ಅಂಬೋದೇಹೆ ಸಮುದ್ರದ ತ್ವರಿತ ತರೋರ್ಮಿಷಾಣಿ ಮೃಷ್ಟೆ, ಹೆಚ್ಚು ತ್ವರಿತ ಅಂದ್ರೆ ಫಾಸ್ಟ್, ಹೆಚ್ಚು ವೇಗವುಳ್ಳ ಅಲೆಗಳೆಂಬ ಊರ್ಮಿ ಅಂದ್ರೆ ಅಲೆಗಳೆಂಬ ಕೈಗಳಿಂದ ಶುದ್ಧಿಗೊಳಿಸಲ್ಪಟ್ಟ ಸ್ವಚ್ಛ ನಿರ್ಮಲವಾದ ವಿಕಟ ತಟಾಸನೆ, ವಿಶಾಲವಾದ ಸುಂದರವಾದ ದಡವೆಂಬ ಆಸನದಲ್ಲಿ ನಿಷನ್ನಃ ಕುಳಿತವರಾಗಿ ಐತರೇಯ ಶಾಖಾ ಸೂಕ್ತಾನಿ, ಋಗ್ವೇದದ ಐತರೇಯ ಶಾಖೆಯ ಸೂಕ್ತಗಳನ್ನು
ಅತಿ ಸುಂದರ ಪ್ರಕಾರಂ, ಬಹಳ ಒಳ್ಳೆಯ ರೀತಿಯುಳ್ಳ ಹಾಗೆ, ಅತಿ ಚಿರಂ ವ್ಯಾಚಕ್ಯ, ಬಹಳ ಹೊತ್ತು, ಚಿರಂದ್ರ ಲಾಂಗ್ ಪೀರಿಯಡ್ ಅಂತ ಅರ್ಥ, ಬಹಳ ಹೊತ್ತು, ಅತಿ ಚಿರಂ ತುಂಬ ಹೊತ್ತು ವ್ಯಾಖ್ಯಾನ ಮಾಡಿದರು. ಆ ಗ್ರಹಣ ಸಮಯದಲ್ಲಿ ಬೋಧನೆ ಮಾಡಿದರು, ವ್ಯಾಖ್ಯಾನ ಮಾಡಿ ಹೇಳಿದರು. ಆಗ ಅಲ್ಲಿ ನೆರೆದಿದ್ದ ಜನರು ಪ್ರವಚನವನ್ನು ಕೇಳುವುದಕ್ಕಾಗಿ ಸುತ್ತಲೂ ಸೇರಿದರು. ಅವರು ಸುತ್ತಿ ಎಲ್ಲ ಗುಂಪ ಜನಗಳು ಸೇರಿ ನಿಂತ್ಕೊಂಡಿದ್ರು. ಗಾಂಭೀರ್ಯ ಸ್ವನವಧರೀಕರೋತಿ ಸಿಂಧೋಃ ಶ್ರಾವ್ಯತ್ವಂ ಭಗತಿ ತಥಾಪ್ಯಹೋ ಸ್ವನೋಸ್ಯ ಪೂರ್ಣೇಂದು ಪ್ರಭವದನಕ್ಕ ಏಷ ಧನ್ಯೋ ಮತ್ವೇತ್ತಂ ಜನಜಲದಿಸ್ತಮಾಸು ಪರ್ಯೈ. ಜನಜಲದಿಸ್ತಮಾಸು ಪರ್ಯೈತ್ ಹಂಗಂದು ಮುಗಿಸಿದ್ದಾರೆ. ಅಸ್ಯ ಸ್ವನಃ, ಇವರ ಧ್ವನಿಯು ಗಾಂಭೀರ್ಯಾತ್ ಗಂಭೀರತೆಯಿಂದ, ಸಿಂಧೋಹೋ ಸ್ವನಂ, ಸಿಂಧೋಹೋ ಅಂದ್ರೆ ಸಮುದ್ರ, ಸಮುದ್ರದ ಧ್ವನಿಯನ್ನು ಅದರೀಕರೋತಿ ತಿರಸ್ಕರಿಸುತ್ತಿದೆ. ಸಮುದ್ರದ ಘೋಷ ಗಂಭೀರವಾಗ್ತ, ಅದನ್ನು ಕೂಡ ಕಡಿಮೆ ಮಾಡುತ್ತಿದ್ದಂತೆ. ತಥಾಪಿ ಶ್ರಾವ್ಯತ್ವಂ ಭಗತಿ, ಹಾಗಿದ್ದರೂ ಕೇಳಲು ಅರ್ಹತೆಯನ್ನು ಹೊಂದಿದೆ. ಹಂಗಂದ್ರೆ ಅಹೋ ಏನು ಆಶ್ಚರ್ಯಪ್ಪ, ಪೂರ್ಣೇಂದು ಪ್ರಭವದನಃ, ಇಂದು ಅಂದ್ರೆ ಚಂದ್ರ, ಪೂರ್ಣೇಂದು ಹುಣ್ಣಮಿ, ಪೂರ್ಣ ಚಂದ್ರನಂತಹ ಕಾಂತಿಯುಳ್ಳ ಪ್ರಭವದನಃ, ವದನಃ ಅಂದ್ರೆ ಮುಖ, ಪ್ರಭವದನಃ ಪ್ರಕಾಶವಾದ, ಪೂರ್ಣ ಚಂದ್ರನಿಗಿಂತ, ಪೂರ್ಣಿಮಾ ಚಂದ್ರನಿಗಿಂತ ಕಾಂತಿ ಇರುವ ಮುಖವುಳ್ಳ, ಪ್ರಕಾಶಮಯವಾದ ಮುಖವುಳ್ಳ, ಧನ್ಯಃ ಏಷಕಃ ಪುಣ್ಯವಂತರಾದ ಇವರು ಯಾರು ಹಾಗಂತ ಕೇಳ್ತಾರೆ. ಧನ್ಯಃ ಏಷಃ ಕಃ, ಪುಣ್ಯವಂತರಾದ ಇವರು ಯಾರು? ಈ ರೀತಿ ಇತ್ತಂ ಮತ್ವ, ಈ ರೀತಿ ಮತ್ವ ಅಂದ್ರೆ ಮತ್ ನೋ, ವಿದ್ದು ಕೂಡ ನೋ, ಈ ರೀತಿ ತಿಳಿದು ಜಲದಿಹಿ, ಹೆಂಗ ಸಮುದ್ರದಲ್ಲಿ ನೀರು ದಂಡಿ ಆಗ್ತೇವ ಅದೇ ಜಲದಿ, ಜನರೆಂಬ ಸಾಗರವು ಅಷ್ಟು ಸಮುದ್ರದಂತ ಇತ್ತು ಅಂತ ಆ ಜನರು ಕೂಡಿದ ಜನರು, ಅಲ್ಲಿ ಸೇರಿದ ಜನಗರು. ತಮ್ ಆಸು ಪರ್ಯೈತ್, ಅವರನ್ನು ಬೇಗನೆ ಸುತ್ತವರಿಯಿತ್ತು, ಸುತ್ತಿ ನಿಂತುಕೊಂಡ್ರು ಎಲ್ಲಾರು. ಆಚಾರ್ಯರ ಉಪನ್ಯಾಸವನ್ನು ಕೇಳಿ ಆ ಜನರು ಆಚಾರ ನಿಂದಕರನ್ನು ನಿಂದಿಸಿದರು. ಅದಂತೆ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾರೆ. ವೇದಾನಾಂ ಸಮುಚಿತ ಭಾವವಾದ ದಕ್ಷಂ ಯೇ ವೇದ್ಧ ವಿಷಮಿಮಮೂಚಿರೇ ಮಗೇಶ್ಯಾಃ ದಿಕ್ ದಿಕ್ತಾನಿತಿ ಜನತಾ ಜಗಾದಗಾಢಂ ಸ್ವಾಶ್ಚರ್ಯಾತ್ ಕಿಲ ಕಲಿತಾಂಜಲಿರ್ನಮಂತಿ. ಮಹೇರ್ಷ್ಯಾಃ ಯೇ ಹೆಚ್ಚಾದ ಅಸೂಯೆಯುಳ್ಳ ಯಾರು, ವೇದಾನಾಂ ಸಮುಚಿತ ಭಾವವಾದ್, ಅಕ್ಷಂ ಇಮಂ, ವೇದಗಳೇ ಯೋಗ್ಯವಾದ ಅಭಿಪ್ರಾಯವನ್ನು ಹೇಳುವುದರಲ್ಲಿ ಸಮರ್ಥರಾದ ಈ ಮಧ್ವಾಚಾರ್ಯರನ್ನು ವೇದದ್ದಿಸಂ ಊಚಿರೇ, ವೇದದ್ವೇಷಿ
ಅದನ್ನಾಗಿ ಹೇಳಿದರೋ ಸಾನ್ ದಿಕ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಇತಿ ಹೀಗೆಂದು ತತ್ರ ಅಲ್ಲಿದ್ದ ಜನರ ಸಮೂಹವು ಸ್ವಾಶ್ಚರ್ಯಾತ್ ಅತ್ಯಂತ ಆಶ್ಚರ್ಯದಿಂದ ಕವಿತಾಂಜಲಿ ಕೈ ಜೋಡಿಸಿದ್ದಾಗಿ ಹಿಂಗ ಕೈ ಮುಗಿದು ನಮಂತಿ ನಮಸ್ಕಾರ ಮಾಡುತ್ತಾ ಗಾಢಂ ಅತಿಶಯವಾಗಿ ಜಗಾದ ಕೆಳ ಹೇಳಿದರು. ಅಷ್ಟೇ ತಮ್ಮ ಶ್ಲೋಕದಿಂದ ಆಚಾರ್ಯರೊಡನೆ ಜನರೆಲ್ಲರೂ ಸಮುದ್ರ ಸ್ನಾನ ಮಾಡ್ತಾರೆ. ಸನ್ಮಾನಂ ಕೂಡ ಪಾಠದ ಸನ್ಮಾನಂ ವಿಪುಲ ಹೃದಯ ನಿಧಾಯ ಭಕ್ತ್ಯ ಬಿಭ್ರಾಣ ಶರಣರಜೋಶ್ಚ ದೇವಸೇನ್ಯಂ ಜಹ ಸುರೇಂದ್ರ ಸೇವ್ಯಂ ತತ್ಸ್ನಾನಾದಧಿಕ ಶುಚೌನಧಾದಿರಾಜೇ ಸಸ್ನುಸ್ತೆ ದ್ವಿಜನಿಕರಾಹ ಪ್ರಚಸ್ತ ಕಾಲೇ ತೇ ದ್ವಿಜನಿಕರಾಹ ಆ ಬ್ರಾಹ್ಮಣರ ಸಮೂಹಗಳು ವಿಪುಲ ಹೃದಯ ಶ್ರೀ ಪೂರ್ಣ ಪ್ರಜ್ಞಾಚಾರ್ಯರಿಗೆ ಭಕ್ತಿಯ ಅತಿಶಯ ಪ್ರೇಮದಿಂದ ಭಕ್ತಿಯಿಂದ ಸನ್ನಾಮಂ ನಮಸ್ಕಾರವನ್ನು ಸನ್ಮಾನಂ ಗೌರವವನ್ನು ಕೂಡ ವಿಧಾಯ ಮಾಡಿ ಅಸ್ಯ ಈ ಮಧ್ವರ ದೇವಸೇವ್ಯಂ ದೇವತೆಗಳಿಂದಲೂ ಸೇವಿಸಲು ಯೋಗ್ಯವಾದ ಸುರೇಂದ್ರ ಸೇವ್ಯಂ ಸುರ ಅಂದ್ರೆ ದೇವತೆಗಳು ಸುರೇಂದ್ರ ಸೇವ್ಯಂ ಆ ದೇವತೆಗಳೆಲ್ಲ ಶ್ರೇಷ್ಠ ಇಂದ್ರ ಸುರೇಂದ್ರ ಸೇವ್ಯಂ ದೇವಶ್ರೇಷ್ಠರಿಂದ ಸೇವಿಸಲು ಯೋಗ್ಯವಾದ ಚರಣ ರಜಗ ಅಂದ್ರೆ ಧೂಳಿಗಳು ಡಸ್ಟ್ ಪಾಂಸು ಚರಣ ರಜಗ ಪಾದ ಧೂಳಿಯನ್ನು ಹರಿವಾಸ್ತುತಿಯಲ್ಲಿ ಬರುವಂ ಪಾನ್ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಬರ್ತಲ್ಲವ ಪಾಂಸು ಆ ಡಸ್ಟ್ ಆ ಪಾದ ಧೂಳಿಯನ್ನು ಚರಣ ರಜಗ ಚರಣಂದ್ರ ಕಾಳುಗಳು ರಜಗ ಧೂಳಿಯನ್ನು ಪಾದ ಧೂಳಿಯನ್ನು ಚರಣ ರಜಗ ಪಾದ ಧೂಳಿಯನ್ನು ಬಿಭ್ರಾಣ ಧರಿಸಿದವರಾಗಿ ಧಾರಣ ಮಾಡಿ ತತ್ ಸ್ನಾನಾತ್ ಆಚಾರ್ಯರ ಸ್ನಾನದಿಂದ ಅಧಿಕ ಶುಚೌ ಹೆಚ್ಚು ಪವಿತ್ರವಾದ ನದಾದಿರಾಜೆ ನದಿ ನದಗಳ ಪತಿಯಾದ ಸಮುದ್ರನಲ್ಲಿ ಪ್ರಶಸ್ತ ಕಾಳೆ ಸ್ನಾನ ಯೋಗ್ಯವಾದ ಗ್ರಹಣ ಸಮಯದಲ್ಲಿ ಪ್ರಶಸ್ತ ಕಾಲ ಸ್ಟಿಪ್ಯುಲೇಟೆಡ್ ಟೈಮ್ ಆ ಪರ್ಟಿಕ್ಯುಲರ್ ಟೈಮ್ ಆ ಗ್ರಹಣ ಸ್ನಾನ ಮಾಡ್ಲಿಕ್ಕೋಸ್ಕರ ಒಂದು ಕೊಟ್ಟಿದ್ದಾರಲ್ವ ಆ ಟೈಮು ಸಸ್ನುವು ಸ್ನಾನ ಮಾಡಿದರು. ಆಗ ಜನರ ಸ್ನಾನದ ಸಂಭ್ರಮವು ಹಿಂಗಿತ್ತು ಅಂತ ಹೇಳ್ತಾರೆ. ಹೆಂಗಿತ್ತು? ಕಲ್ಲೋಲೈಹಿ ಕರಿಕರೈರಿ ವಾಣಿವಾರ್ಯೈರ್ ಉಲ್ಲೋಲೈರ್ ಜನನಿಕರಾಣಿ ಪಾತಯದ್ಭಿಹಿ ಆಕ್ರಾಂತಾಃ ಪ್ರಬಲತರೈಶ್ಚ ಲೋಟ್ಯಮಾನಃ ಹಾಸ್ಯತ್ವಂ ಪ್ರಯಯುರುದನ್ವತಿ ಗಣೈಕೆ. ಇಹ ಉದನ್ವತಿ ಈ ಸಮುದ್ರದಲ್ಲಿ ನೈಕೆ ಬಹಳ ಮಂದಿ ಉಲ್ಲೋಳೈಹಿ ಅತ್ಯಂತ ಸಂಚಲಗಳಾದ ಅನಿವಾರ್ಯೈಹಿ ತಡೆಯಲು ಸಾಧ್ಯವಿಲ್ಲದ ಜನನಿಕರಾನ್ ನಿಪಾತಯದ್ಭಿಹಿ ಜನನಿಕರಾನ್ ಜನರ ಸಮೂಹಗಳನ್ನು ನಿಪಾತಯದ್ಭಿಹಿ ಪಾತಯದ್ಭಿಹಿ ಅಂದ್ರೆ ಬೀಳ್ಸ್ಲಗಿಟ್ಟಿತ್ತು. ನಿಪಾತಯದ್ಭಿಹಿ ನಿತರಾಂ ಪಾತಯದ್ಭಿಹಿ ನೀ ಅಂದ್ರೆ ನಿತರಾಂ ಜನರ ಸಮೂಹವನ್ನೇ ಕೆಳಗೆ ದೊಬ್ಬಿಡ್ತಂತ ಎಲ್ಲ ನೀರ್ಲಿ ತಪ್ಪು ತಪ್ಪನ್ನು ಬಿದ್ರು. ಪ್ರಬಲತರೈಹಿ ಕರಣಿಕರೈಹಿ ಇವ ಅತ್ಯಂತ ಬಲಶಾಲಿಗಳಾದ ಆನೆಗಳ ಹಿಂಡುಗಳಿಂದ ಎಂಬಂತೆ ಕಲ್ಲೋಲೈಹಿ ದೊಡ್ಡ ಅಲೆಗಳಿಂದ ಆಕ್ರಾಂತಹ ಆಕ್ರಮಿಸಲ್ಪಟ್ಟ ಮುಳುಗಿಸಲ್ಪಟ್ಟವರಾಗಿ ಚ ಲೋಟ್ಯಮಾನಾಹ ಮತ್ತು ಹೊರಳಾಡಿಸಲ್ಪಟ್ಟವರಾಗಿ ಹೊರಗೆ ನೂಕಿ ಬಿಡ್ತಾ ಹಂಗೆ ಅಲೆಗಳು
ಹೋಗಲಾಡಿಸಲ್ಪಟ್ಟವರಾಗಿ ಹಾಸ್ಯತ್ವಂ ಪ್ರಯುಹು, ಹಾಸ್ಯಾಸ್ಪದೆಯನ್ನು ಹೊಂದಿದರು. ಎಲ್ಲಾರು ತಾಳೆ ದಗ್ಗಿದೋಡ್ತಾ ನಗದರು ಅಂತಾರೆ. ನೈತಾ 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 ಈ ಬಗ್ಗೆ ಬಂದ್ರು, ಘಟಕ ಬಂದ್ರು, ದಡಕ ಬಂದ್ರು. ಸಮುದ್ರ ಸ್ನಾನ ಮಾಡುತ್ತಿರುವ ಆಚಾರ್ಯರನ್ನು ದುರ್ಜನರು ಅಪಘಾತ ಮಾಡಿದರು. ಮಜ್ಜಂತಂ ಕುತಲಗರಿ ನಿಗೂಢ ಮೂರ್ತಿಂ ಸಂಪೂರ್ಣ ಪ್ರಮತಿಮಸಜ್ಜನೋ ಜಹಾಸ ಯೋ ಲೋಕತ್ರಯ ವಿಜಯೋ ಗುರು ಪ್ರಸಿದ್ಧ ಸೋಯಂ ಹಾ ಪತತಿ ಲಘುರ್ಮಿಲೀಲಯೇತಿ ಲಘೂರ್ಮಿಲೀಲಯೇತಿ. ಯಾರು ಲೋಕತ್ರಯ ವಿಜಯೂ. ಈ ಶ್ಲೋಕವನ್ನು 20 ಶ್ಲೋಕ ಹೇಳಿದ್ದನ. ಈ 20ನೇ ಶ್ಲೋಕವನ್ನು ಮುಂದಿನ ವಿಡಿಯೋನಲ್ಲಿ ನಿಮಗೆ ಕೂಡ ಹಂಚಂತನ. ಯಾಕೆ ಬಂದು ಇಷ್ಟು ಪ್ರಯತ್ನ ಪಟ್ಟು ಪ್ರತಿಪದ ಅರ್ಥ ತಿಳ್ಕೊಬೇಕು ಹಂಗಂತ ಹೇಳಿದ್ರೆ, ಇದು ನೀವು ತಿಳ್ಕೊಂಡ್ಬಿಟ್ರಲ್ಲೇ ಪ್ರತಿಪದಕ್ಕೆ ಅರ್ಥ ತಿಳ್ಕೊಂಡ್ಬಿಟ್ರು ಆ ಅರ್ಥ ಅನುಸಂಧಾನ ಕೂಡ ನೀವು ಬಂದು ಅದನ್ನ ಬಂದು ಪಾರಾಯಣ ಮಾಡಬೇಕು. ಅದು ತಾನು ಸರಿಯಾನ ಪಾರಾಯಣ. ಪಾರಾಯಣ ಅಂದ್ರೆ ನಾ ಎಷ್ಟು ಸ್ಪೀಡಾಗಿ ಓದ್ತಾನೆ, ತಪ್ಪಿಲ್ಲಂಗ ಓದ್ತಾನೆ, ಅದು ಪಾರಾಯಣ ಇಲ್ಲ. ಪಾರಾಯಣ ಎಂಬುದು ನೀವು ಬಂದು ಇದು ಮಾಡಬೇಕು, ಅರ್ಥ ಅನುಸಂಧಾನ ಮಾಡಿಕೊಂಡು. ಆಗ ಹಂಗೆ ಆ ಶ್ಲೋಕ ಅಷ್ಟು ಫಾಸ್ಟ್ ಆ ಶ್ಲೋಕ ಹೇಳೋಂತಾಲ ನಮಗೆ ಬಂದು ಆ ಇದು ಜ್ಞಾನ ಬರಬೇಕು, ಆ ಚಿತ್ರಣ ಬರಬೇಕು, ಚಿತ್ರ ಆ ವಿಡಿಯೋ ಬರ್ಬೇಕು ನಿಮಗೆ. ಒರಿಜಿನಲ್ ನಡೀತಲ್ವ, ಆ ವಿಡಿಯೋ ನಿಮ್ಮ ಕಣ್ಣು ಮುಂದೆ ಬರಬೇಕು. ಕಾಂತಾಯ ಕಲ್ಯಾಣ ಗುಣೈ ಕದಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನೋಡ್ತಾ ಬರ್ಬೇಕು ನಿಮಗೆ. ಏನ್ ಬರ್ಬೇಕು? ಕಾಂತಾಯ ಉಳ್ಳ ಪ್ರಕಾಶ ಕಾಂತಿ ಉಳ್ಳ ಕಲ್ಯಾಣ ಗುಣೈಕ ಧಾಮ್ನೆ, ಕಲ್ಯಾಣ ಮಂಗಳಕರವಾದ ಗುಣಗಳು ಇರೋ ಯಾರನ್ನ ಆಶ್ರಯದಲ್ಲಿವ ಆ ಸ್ಥಳ ಧಾಮ್ನೆ, ವಾಸ ಮಾಡೋ ಸ್ಥಳ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ. ಪ್ರಭಾಯ ಕಾಂತಿ, ನವದ್ಯು ನವ ಅಂದ್ರ ನವನೀತ ಅಂದ್ರ ಬೆಣ್ಣೆ, ನವ ಅಂದ್ರ ಹೊಸದು, ಹೊಸದ ಸೂರ್ಯ ಬರ್ತ, ಸೂರ್ಯ ಬಂದ್ರ ಅಜ್ಞಾನ ಎಂಬ ಕತ್ತಲೆಯನ್ನ ಓಡಿಸಿ ಪ್ರಕಾಶ ಮಾಡ್ತ. ಅದೆಲ್ಲ ಬರಬೇಕು. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ. ದ್ಯು ಅಂದ್ರ ಸ್ವರ್ಗಲೋಕಕ್ಕೂ ಹೆಸರು. ಇವು ಆ ಒಂದು ಶ್ಲೋಕ ಹೇಳೋ ಶ್ಲೋಕ ನಿಮಗೆ ಸ್ವರ್ಗಲೋಕ ಕನಸಿಗೆ ಬರಬೇಕು. ದಿವಾಕರ ಸೂರ್ಯ ಕನಸಿಗೆ ಬರಬೇಕು, ಮನಸ್ಸಿಗೆ ಬರಬೇಕು. ಆ ಸೂರ್ಯನೋಡ ಪ್ರಕಾಶ ಎಷ್ಟು ಬ್ರೈಟ್ ಆಗ್ತಾ ಬ್ರೈಟ್ನೆಸ್ ಬರಬೇಕು. ಇಷ್ಟೇ ಬರಬೇಕು. ಇಂಥ ಪ್ರಕಾಶಮಾನ ಇರೋದ ನಾರಾಯಣಾಯ ಅರ ದೋಷ ನ ಅರ ದೋಷ ರಹಿತನಾದ. ಅರ ಅಂದ್ರೆ ನೀರು, ಯಾರು ನೀರಲ್ಲಿ ವಾಸ ಮಾಡ್ತಾನೆಯೋ. ಅರ ಅಂದ್ರ ಸರ್ಪ, ಯಾರು ಸರ್ಪದ ಮೇಲೆ ಮಲ್ಕೊಂಡಿದ್ದಾನೋ. ನಾರಾಯಣಾಯ ಅಖಿಲ ಕಾರಣಾಯ, ಅಖಿಲ ಈ ಬ್ರಹ್ಮಾಂಡವೇ ಸೃಷ್ಟಿ ಮಾಡಿದವ, ಇದು ಉತ್ಪತ್ತಿ ಮಾಡ್ಲಿಕ್ಕೆ ಕಾರಣನಾದ ನಾರಾಯಣಾಯ ಅಖಿಲ ಕಾರಣಾಯ. ಆ ನಾರಾಯಣನಿಗೆ ನಮಸ್ಕಾರ. ಅವ ಯಾರು? ಶ್ರೀ ಪ್ರಾಣನಾಥಾಯ, ಶ್ರೀ ಮಹಾಲಕ್ಷ್ಮಿಗನು ಪ್ರಾಣ ಮುಖ್ಯ ಪ್ರಾಣನಿಗನು. ಅವರೆಲ್ಲರಿಗೂ ಕೂಡ ಅವನೇ ಪತಿ, ನೇತೃ, ಲೀಡರ್, ಹೆಡ್ಡು, ತಂದೆ, ಲಕ್ಷ್ಮೀದೇವಿ ತಾಯಿ. ಶ್ರೀ ಪ್ರಾಣನಾಥಾಯ ಕರೋಮಿ, ನಾನು ಮಾಡ್ತಾನ. ಏನ್ ಮಾಡ್ತಾನ? ನಮಸ್ಕರೋಮಿ. ಹಾಗ ಈ ಶ್ಲೋಕನ ಹೇಳೋ ಅಂತಲ್ಲ, ಶೇಷಶಯನಾಗಿರೋ ಪರಮಾತ್ಮ ವಿಷ್ಣು ನಮಗೆ ದೃಶ್ಯಕ್ಕೆ ಬರಬೇಕು. அடுத்த ಶ್ಲೋಕ ಹೋಗೋ ಶ್ಲೋಕ ಇಷ್ಟು ಅನುಸಂಧಾನ ಬರಬೇಕು ನಿಮಗೆ. ಮಹಾಲಕ್ಷ್ಮಿ ಬರಬೇಕು. ಮಹಾಲಕ್ಷ್ಮಿ ಕಾಲು ಒತ್ತುತ್ತಾ ಕುದುಂಟದಾಳ ಅನಂತ ಶಯನದಲ್ಲಿ ಆ ದೃಶ್ಯ ಬರಬೇಕು. ಮುಖ್ಯ ಪ್ರಾಣದೇವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾರಾಯಣ ಪಂಡಿತಾಚಾರ್ಯರು ನಮಸ್ಕಾರ ಮಾಡ್ತಾರೆ.
ಅಂಗಮ ದೃಶ್ಯ ಕಾಂತಾಯ ಕಲ್ಯಾಣ ಗುಣೈಕದಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅನಾಕುಳಂ ಗೋಕುಳಂ ಉಲ್ಲಲಾಸ ಅಂತ ಅರ್ಥ ಶ್ಲೋಕ ಆನ್ಸೋಷ್ಟ್ಲಗ ಇಷ್ಟು ಚಿತ್ರಣ ನಿಮ್ಮ ಕಣ್ಣಿಗೆ ಮುಂಚೆ ಬಂದು ನಿಲ್ಲಬೇಕು ಅಂತ ಮಾರಿ ಯಾರು ಪಾರಾಯಣ ಮಾಡ್ತೀರಾ ಅಂತ ಮಾರಿ ಯಾರು ಪಾರಾಯಣ ಮಾಡಿದ್ರಿಂದ ಅದು ಪಾರಾಯಣ ಅಂತ ನೀವು ಪಾರಾಯಣ ಮಾಡಿದ್ರಂದ್ರೆ ನಿಮಗೂ ಶ್ರೇಯಸ್ಸಾಗುತ್ತೆ. ಅದೇ ರೀತಿಯಲ್ಲಿ ಯಾರ ಮನೆಯಲ್ಲಿ ಹೋಗಿ ನೀವು ಪಾರಾಯಣ ಮಾಡ್ತೀರಿಯೋ ಅವರ ಮನೆಯಲ್ಲೂ ಶ್ರೇಯಸ್ಸಾಗುತ್ತೆ. 2 ಪಾಯಿಂಟ್ಲಿನ 2 ಎಂಡು. ಒಂದು ಪಾರಾಯಣ ಮಾಡು ಅಂತ ಹೇಳಿದವರು ಅವರೋட ಮನೆ, ಇಲ್ಲ ಅಂದ್ರೆ ಆ ಒಂದು ಮಠ ಅವರು ಯಾರು ತಪಸ್ಸ ಏರ್ಪಾಡು ಮಾಡ್ತಾರ ಸ್ಪಾನ್ಸರ್ ಮಾಡ್ತಾರ ಅವ್ರಿಗೆ, ಅಲ್ಲಿ ಯಾರೆಲ್ಲ ಪಾರಾಯಣ ಮಾಡ್ತಾ ಇದ್ದಾರ ಅವ್ರಿಗೆ. ಇಷ್ಟೂ ಜನಗಳು ಒಳ್ಳೇದು ನಡಿಬೇಕು ಹಂಗಂದ್ರ ಅರ್ಥ ಅನುಸಂಧಾನ ಪೂರ್ವಕವಾಗಿ ನೀವು ಬಂದು ಪಾರಾಯಣ ಮಾಡಬೇಕು. ಅದಕ್ಕೋಸ್ಕರ ತಿಳಿಸಿ ಹೇಳ್ತಾನೆ, ಅರ್ಥ ತಿಳ್ಕೊಂಡ್ರಿ. ನೀವು 10 ಶ್ಲೋಕ ಪಾರಾಯಣ ಮಾಡಿದ್ರು ಸಾಕು, ಒಂದು ಶಬ್ದ ಪಾರಾಯಣ ಮಾಡಿದ್ರ ಸಾಕು. ಒಂದು ಶ್ಲೋಕಕ್ಕೂ ನೀವು ಅರ್ಥ ತಿಳ್ಕೊಬೇಕು, ಪದಚ್ಛೇದ ಹೆಂಗ ಮಾಡೋದು ಅಂತ ತಿಳ್ಕೊಬೇಕು, ಅನ್ವಯ ಹೆಂಗ ಮಾಡಬೇಕು ಅಂತ ತಿಳ್ಕೊಬೇಕು, ಪ್ರತಿಪದ ಅರ್ಥ ತಿಳ್ಕೊಬೇಕು. ಅದಕ್ಕೆ ಮೇಲೆ ಆ ಶ್ಲೋಕದಲ್ಲಿ ಏನ್ ಹೇಳಿದೆ, ತಾತ್ಪರ್ಯ ಏನ್ ಹೇಳಿದೆ, ಆ ಪೂರ್ವ ಅಡಕಂ ಅಂತ ಹೇಳ್ತಾರಲ್ವ, ಜಿಸ್ಟ್ ಟೋಟಲ ಆ ಮೀನಿಂಗ್ಸ್ ಎಲ್ಲ ಸೇರಿಸಿ ಓದಿದ್ರೆ ಅದು ಪೂರ್ವ ಅಡಕಂ ಈ ತರ ಅದು ಮೀನಿಂಗ್. ಅದಕ್ಕೆ ಅದು ಮೀನಿಂಗ್ ಇಷ್ಟು ತಿಳ್ಕೊಬೇಕು. ಇಷ್ಟು ನೀವು ತಿಳ್ಕೊಂಡು ಅದರ ಪಾರಾಯಣ ಮಾಡ್ರಿ. ಆ ಪಾರಾಯಣ ಪರಮಾತ್ಮ ಪ್ರತ್ಯಕ್ಷವಾಗಿ ಬಂದು ನೇರಲಿ ಬಂದು ಸ್ವೀಕಾರ ಮಾಡಿ ಎಲ್ಲರಿಗೂ ಒಳ್ಳೆ ಫಲ ಸದ್ಯ ಇಮ್ಮಿಡಿಯೇಟ್ ಕ್ಷಣಕ ಕೊಡ್ತಾನ. ಏನು ಒಂದು ವಿಷಯ ನಡಿಬೇಕು ಅಂತ ನೀವು ಪಾರಾಯಣ ಮಾಡ್ತಾ ಇದ್ರಿ, ಅಲ್ಲಿ ನೀವು ಮಾಡಿದ ಪಾರಾಯಣದ ಫಲವಾಗಿ ಅಲ್ಲಿ ಅಂದ್ರ ಮನೆಯಲ್ಲಿ ಹೋಗಿ ಒಳ್ಳೇದು ಮಾಡಿರ್ತಾನ. ಆ ಮನೆಯವನು ಕೂಡ ಇಲ್ಲಿ ಪಾರಾಯಣಕ್ಕೆ ಬಂದಿರ್ತಾನ ಮಠವ ಹತ್ರ. ಆಗ ಅವನ ಮನೆಗೆ ಹೋಗೋಷ್ಟಾಗ ಅಲ್ಲಿ ಬಂದು ಅದನ್ನ ತುಂಬಿಸಿರ್ತಾನ. ಏನು ಆಸೆ ಪಟ್ಟು ಈ ಪಾರಾಯಣ ಸಂಕಲ್ಪ ಮಾಡಿಕೊಂಡು ಮಾಡಿದನೋ ಅದನ್ನ ಪೂರೈಸಿರ್ತಾನ. ಅಂತ ಮಾರು ಒಂದು ಆಶ್ಚರ್ಯಕರವಾದ ಒಂದು ಪಾರಾಯಣ ಕ್ರಮ ತಾನ ಈ ಮಧ್ಯ ವಿಜಯ. ತಾಮ್ರ ಪ್ಲೇಟ್ನ ಬಂಗಾರ ಪ್ಲೇಟ್ನ ಮಾರ್ಸಿದ ಒಂದು ಮಾಹಿತಿ ಇರೋ ಒಂದು ಸ್ತೋತ್ರ ಪಾರಾಯಣ ಇದು. ತಾಮ್ರನ ಬಂಗಾರವ ಮಾಡೋ ಪಕ್ಷದಲ್ಲಿ ನಮ್ಮನ್ನ ಬಂಗಾರವ ಮಾಡ್ಲಾರಣ, ಅವಶ್ಯ ಮಾಡುವ. ಎಲ್ಲರೂ ಅರ್ಥ ಅನುಸಂಧಾನ ಕೂಡ ಪಾರಾಯಣ ಮಾಡ್ರಿ. ದೇವರೆಲ್ಲರೂ ನಮಗೆ ಒಳ್ಳೇದು ಮಾಡಲಿ. ನನ್ನ ಚಾನಲ್ಗೆ ಅವಶ್ಯ ಸಬ್ಸ್ಕ್ರೈಬ್ ಮಾಡ್ರಿ. ಯಾರಿಗೆ ಬೇಕಾದ್ರೂ ಇದನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ನನ್ನ ಚಾನಲ್ನ ಶೇರ್ ಮಾಡ್ರಿ, ಏನ್ ಬೇಕಾದ್ರೂ ಮಾಡ್ರಿ. ನೋ ಕಾಪಿ ರೈಟ್ ಒಂದಿನವೇ கிடையாது. ಎಲ್ಲ ಜನರು ಓದಿದ್ರೆ ಅತ್ತಾನ ರೈಟ್ ಕಾಪಿಂಗ್ ಕಾಪಿ ರೈಟ್ ಅಲ್ಲ, ರೈಟ್ ಕಾಪಿಂಗ್. ನೀವು ಕಾಪಿ ಅಂಡ್ ಪೇಸ್ಟ್ ಮಾಡಿದ್ರಿ ಅಂದ್ರೆ ಈ ಲಿಂಕ್ನ ಕಟ್ ಅಂಡ್ ಪೇಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರಿ ಅಂದ್ರೆ ಅತ್ತಾನ ರೈಟ್ ಕಾಪಿಂಗ್. ಇಟ್ ಈಸ್ ನಾಟ್ ಕಾಪಿ ರೈಟ್. ಪ್ರಾಬ್ಲಮಾಟಿಕ್ ಕಾಪಿ ರೈಟ್ ಎಲ್ಲ, ರೈಟ್ ಕಾಪಿಯಿಂಗ್, ಸರಿಯಾದ ಕಾಪಿಯಿಂಗ್ ಹಂಗಂತ ತಿಳ್ಕೊಂತಾನ. ಅವಶ್ಯ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಪುನಗಾಣೆ ಮತ್ತೆ ಕೇಳ್ಕೊಂಬೋದು ಇದೆ. ಬಹಳ ಜನಗಳಿಗೆ ಇದು ಹೋಗಿ ಸೇರಬೇಕು ಅಷ್ಟೇ ನಮ್ಮ ಆಸೆಗಳು. ಯಾವ ಪ್ರತಿಫಲವನ್ನು ನೋಡ್ಲಾಂಗ ಇದನ್ನ ಹೇಳ್ತಾ ಇದ್ದೇವೆ. ದೇವರು ನಮಗೆ ಒಳ್ಳೆ ಆರೋಗ್ಯ ಆಯುಸ್ಸು ಕೊಟ್ಟರೆ ಎಲ್ಲ ಸಂಪೂರ್ಣವಾಗಿ ಏನೆಲ್ಲ ಆಗುತ್ತೋ ಅದೆಲ್ಲ ನಿಮ್ಮ ಕೂಡ ಹಂಚಲಕ್ಕ ನಾನು ತಯಾರಾಗಿದ್ದೇನೆ. ರಿಟೈರ್ ಆದ ಮೇಲೆ ಒಂದು ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ ಮಾಡ್ಲಕ್ಕ. ಅವಶ್ಯ ಕೇಳ್ರಿ, ಎಲ್ಲರನ್ನ ಹಂಚಿರಿ, ಎಲ್ಲರನ್ನು ಕೇಳಕ್ಕಿಡ್ರಿ. ಶ್ರೀ ಹರಿಯೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.